ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಲಕ್ಷ್ಯಕ್ಕೆ ಯುವತಿ ಬಲಿಯಾಗ್ಬಿಟ್ಲಾ ಅನ್ನೋದು ಪ್ರಶ್ನೆ ಇದೆ. ಆಕೆಯ ಸಾವಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ನವರೇ ಹೊಣೆನಾ? ಅವರೇ ಜವಾಬ್ದಾರರ? ಆಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಕೂಡ ನೇರ ಹೊಣೆ ಅವರೇನಾ ಅನ್ನೋದು ಪ್ರಶ್ನೆ. ಅಸಲಿಗೆ ಆರೋಗ್ಯ ಸಮಸ್ಯೆ ಇರೋರಿಗೆ ಎಂಟ್ರಿ ಕೊಡೋ ಹಾಗಿಲ್ಲ. ಟಿಕೆಟ್ ಕೊಡುವಾಗಲೇ ಪ್ರತಿ ಎಂಟ್ರಿಯ ಹೆಲ್ತ್ ಚೆಕಪ್ ಮಾಡಬೇಕು. ಬಟ್ ಎಷ್ಟು ಕಡೆ ಆಗುತ್ತೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಬಿಪಿ ಜೊತೆಗೆ ಅದರ ಹೆಲ್ತ್ ಕಂಡೀಷನ್ ಕೂಡ ಹೇಗಿದೆ, ಆ ಗೇಮ್ ಅನ್ನ ಆಡೋರ ಹೆಲ್ತ್ ಕಂಡೀಷನ್ ಹೆಂಗಿದೆ ಅದನ್ನ ಕೂಡ ಚೆಕ್ ಮಾಡಬೇಕು. ಇಂತಿಷ್ಟು ವಯಸ್ಸಿನ ಒಳಗೆ ಇದ್ದವ್ರನ್ನ ಕೂಡ ಅಲ್ಲಿ ಬಿಡಲ್ಲಪ್ಪ. ಪುಟ್ಟ ಮಕ್ಕಳಿಗೆಲ್ಲ ಎಂಟ್ರಿನೇ ಇರಲ್ಲ. ಒಂದು ಏಜ್ ಲಿಮಿಟ್ ಕೂಡ ಇದೆ. ತುಂಬಾ ಏಜ್ ಆದವರು ಕೂಡ ಹತ್ತಕ್ಕಾಗಲ್ಲ, ಯಾಕಂದ್ರೆ ಹೆಲ್ತ್ ಸಮಸ್ಯೆಗಳು ಇರುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನ ಅಲೌ ಮಾಡಲ್ಲ. ಅಂಥದ್ರಲ್ಲಿ ಯಾವ ಚೆಕಪ್ಗಳು ಕೂಡ ಆಗ್ಲಿಲ್ವಾ ಅಲ್ಲಿನ ಸಿಬ್ಬಂದಿಯಿಂದ ಅನ್ನೋದು ಪ್ರಶ್ನೆ. ಆಕೆಗೆ ಏನಾದ್ರೂ ನಿಜಕ್ಕೂ ಸಮಸ್ಯೆ ಇದ್ರೆ ಅದನ್ನ ಫೈಂಡ್ ಔಟ್ ಮಾಡಿದ್ರೆ ಸಿಬ್ಬಂದಿ ಹೆಂಗ್ ಅಲೌ ಮಾಡಿದ್ರು ಇದು ಕೂಡ ಪ್ರಶ್ನೆ. ಬಿಡಪ್ಪ, ಹೊರಗಡೆಯಿಂದ ಬಂದಿದ್ದಾರೆ, ಚೆಕ್ ಮಾಡಿರ್ಲಿಲ್ಲ, ಹಂಗೆ ಎಂಟ್ರಿ ಕೊಟ್ಬಿಟ್ರು, ಹೆಂಗೋ ಯುವತಿ ಅಲ್ವಾ, ವಯಸ್ಸಿದ್ದವರು ಆಡ್ತಾರೆ ಬಿಡು ಅಂತ ಎಂಟ್ರಿ ಕೊಟ್ರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ. ಆ ಯುವತಿ ಅದೇ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಕೆಲಸ ಮಾಡ್ತಿದ್ರಂತೆ. ಅವ್ರಿಗೆ ಹೆಲ್ತ್ ಸಮಸ್ಯೆಗಳಿರೋದು ಸಹಜವಾಗಿ ಅಲ್ಲಿನ ಸಿಬ್ಬಂದಿ ಗಮನಕ್ಕಿರ್ಬೇಕಾಗಿತ್ತು. ಗಮನಕ್ಕಿದ್ದು ಕೂಡ ನಿರ್ಲಕ್ಷ್ಯ ವಹಿಸಲಾಯ್ತಾ ಅನ್ನೋದು ಕೂಡ ಪ್ರಶ್ನೆ. ಬಹುತೇಕ ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಇಂತಹ ಗೇಮ್ಗಳಿದ್ದಾಗ ನೀವು ಎಂಟ್ರಿ ಕೊಡುವಾಗ್ಲೂ ಅವ್ರನ್ನ ಚೆಕಪ್ ಮಾಡಬೇಕು. ಅವ್ರಿಗೆ ಯಾವ್ದಾದ್ರು ಹೆಲ್ತ್ ಕಂಡೀಷನ್ ಇದೆಯಾ, ಸಮಸ್ಯೆಗಳಿದೆಯಾ, ಏನಾದ್ರೂ ಸಮಸ್ಯೆಗಳು ಇದ್ರೆ ಅವ್ರನ್ನ ಅಲೌ ಮಾಡಬಾರ್ದು. ಯಾಕಂದ್ರೆ ಅವ್ರಿಗೆ ಅದನ್ನ ತಡೆದುಕೊಳ್ಳುವ ಕೆಪಾಸಿಟಿ ಇರಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಎಂಟ್ರಿನೇ ಅಲೌ ಮಾಡಲ್ಲ ಬಹುತೇಕ ಕಡೆ. ಬಟ್ ಆ ರೀತಿ ತಪಾಸಣೆಗಳು ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಆಗ್ಲಿಲ್ವಾ ಅನ್ನೋದು ಪ್ರಶ್ನೆ. ಅದು ಕೂಡ ಇಂಥ ಗೇಮ್ಗಳನ್ನ ಆಡುವಾಗ ಪರ್ಟಿಕ್ಯುಲರ್ ಆಗಿ ಈ ರೋಲರ್ ಕೋಸ್ಟರ್ ಅಂತಹ ಗೇಮ್ಗಳನ್ನ ಆಡುವಾಗ ಖಂಡಿತ ಚೆಕ್ ಮಾಡಲೇಬೇಕು ಪ್ರತಿ ವ್ಯಕ್ತಿಯನ್ನ ನೀವು ಎಂಟ್ರಿ ಕೊಡ್ತಾ ಇದ್ದೀರಿ ಅಂತ ಆದ್ರೆ. ಯಾಕಂದ್ರೆ ಇದು ಮೊದಲ ಘಟನೆಯಲ್ಲ. ಬಹುತೇಕ ಸಲ ಬಹುತೇಕ ಕಡೆ ಈ ಭಯದಿಂದಲೇ ಹಲವರ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂತ ಉದಾಹರಣೆಗಳು ನಮ್ಮ ನಿಮ್ಮ ಕಣ್ಣ ಮುಂದೆ ಇದೆ. ಅಂಥದ್ರಲ್ಲಿ ಯಾವ ಚೆಕಪ್ಗಳು ಕೂಡ ಮಾಡದೆ ಈಗಲೂ ಕೂಡ ವ್ಯಕ್ತಿಗಳಿಗೆ ಎಂಟ್ರಿ ಕೊಡ್ತಾರೆ ಅಂದ್ರೆ ಹೆಂಗೆ ಅಂತ. ದುಡ್ಡಿನ ದಂಧೆಗೆ ನಿಂತು ಬಿಟ್ಟಿದೆಯಾ ಆ ಅಮ್ಯೂಸ್ಮೆಂಟ್ ಪಾರ್ಕ್? ಯಾವುದೇ ಸೇಫ್ಟಿ ನಿಯಮಗಳನ್ನ ಪಾಲಿಸ್ತಾನೆ ಇಲ್ವಾ ಆ ಪಾರ್ಕ್ ಅನ್ನೋದು ಪ್ರಶ್ನೆ. ಒಳಗೆ ಬರೋ ಪ್ರತಿಯೊಬ್ಬರ ಹೆಲ್ತ್ ಚೆಕ್ ಮಾಡ್ತಾ ಇಲ್ಲ ಯಾಕೆ? ನಿಯಮಗಳನ್ನ ಮೀರಿ ವರ್ತನೆ ಮಾಡ್ತಾ ಇರೋದು ಯಾಕೆ ಅಂತ. ಈ ಯುವತಿ ಸಾವಿನ ರೀತಿ ಈ ಹಿಂದೆ ಕೂಡ ಅಲ್ಲಿ ಏನಾದ್ರೂ ಆಗಿತ್ತಾ? ಮೂಲಗಳ ಪ್ರಕಾರ ಈ ಹಿಂದೆ ಕೂಡ ಅಲ್ಲಿ ಇಂಥ ಕಹಿ ಘಟನೆಗಳು ನಡೆದಿತ್ತಂತೆ. ದೊಡ್ಡವರ ಜೊತೆ ಸೇರ್ಕೊಂಡು ಕೆಲ ಕೇಸನ್ನ ಮುಚ್ಚ ಹಾಕಿದ್ದಾರೆ. ಜಾಲಿ ಜಾಲಿ ಅನ್ನೋ ಯುವಕ ಯುವತಿಯರೇ ದಯವಿಟ್ಟು ಹುಷಾರಾಗಿರಿ. ಈ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೆ ಹೋಗೋಕು ಮುನ್ನ ಹುಷಾರ್. ಹಾರ್ಟ್ ವೀಕ್ ಇದ್ದವರಂತೂ ಈ ಗೇಮ್ಗಳನ್ನ ಆಡೋಕೆ ಹೋಗಬೇಡಿ, ಅಂತ ರಿಸ್ಕ್ ಅನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ. ದುಡ್ಡಿನ ದಂಧೆಗೆ ಅಮ್ಯೂಸ್ಮೆಂಟ್ ಪಾರ್ಕ್ ನಿಂತ್ಕೊಂಡಿದೆಯಾ ಅನ್ನೋದು ಪ್ರಶ್ನೆ. ಕಾರಣ ಸೇಫ್ಟಿ ನಿಯಮಗಳನ್ನ ಅಳವಡಿಸದೆ ಅದನ್ನ ಪಾಲನೆ ಮಾಡದೆ ಹೆಂಗೆ ನೀವು ಒಬ್ಬ ವ್ಯಕ್ತಿಯನ್ನ ಒಳಗಡೆ ಬಿಡ್ತೀರಿ ಅನ್ನೋದು ಪ್ರಶ್ನೆ. ಜಸ್ಟ್ ಯುವತಿಯನ್ನ ಹೆಂಗೆ ಬಿಟ್ರಿ ಅಂತ ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಎಲ್ಲರನ್ನ ಕೂಡ ಬಿಡುವಾಗ್ಲೂ ಕೂಡ ತಪಾಸಣೆ ಮಾಡಬೇಕು. ನಾನಾಗ್ಲೇ ಹೇಳದ್ನಲ್ಲ, ಏಜ್ ಲಿಮಿಟ್ ಇರುತ್ತೆ. ಇಂತಿಂಥ ಗೇಮ್ಗಳು ಇಂಥ ಏಜ್ನವ್ರು ಮಾತ್ರ ಆಡಬೇಕು. ವಯಸ್ಸಾದವ್ರಿಗೆ ಅಲಾವಿರಲ್ಲ. ಪುಟ್ಟ ಮಕ್ಕಳಂತೂ ಆಡೋ ಹಾಗಿಲ್ಲ. ಅವ್ರಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಬೇರೆ ಗೇಮ್ಗಳಿರುತ್ತಪ್ಪ. ಬಟ್ ಯಾವುದೇ ಗೇಮ್ ಅನ್ನ ನೀವು ಆಡಿಸ್ತೀರಿ ಅಂತ ಆದ್ರೂ ಕೂಡ ಅವರು ಎಲ್ಲಾ ರೀತಿಯಲ್ಲೂ ಓಕೆ ಇದ್ದಾರಾ, ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಈ ಗೇಮ್ ಆಡೋದಕ್ಕೆ, ಅದು ಕೂಡ ಚೆಕ್ ಆಗಬೇಕು. ಎಷ್ಟು ಬಾರಿ ಚೆಕ್ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ ಬಹುತೇಕ ಗೇಮ್ಗಳಲ್ಲಿ ಇರುವಂತಹ ಸಿಬ್ಬಂದಿ ಇದನ್ನ ಚೆಕ್ ಮಾಡಲ್ಲ. ದುಡ್ಡು ಕೊಟ್ರೆ ಸಾಕು ಎಂಟ್ರಿ ಕೊಟ್ಬಿಡ್ತಾರೆ ಅವ್ರಿಗೆ. ಬಟ್ ಹಂಗ ಮಾಡಿದ್ದೆ ಈಗ ಯುವತಿಯ ಪ್ರಾಣ ಪಕ್ಷಿ ಹಾರಿ ಹೋಗೋದಕ್ಕೆ ಕಾರಣ ಆಯ್ತಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು, ಈಗ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಇಂಥ ಡೇಂಜರಸ್ ಗೇಮ್ಗಳು, ರಿಸ್ಕಿ ಗೇಮ್ಗಳನ್ನ ಆಡುವಾಗ ಒಂದಷ್ಟು ನಿಯಮಗಳಿರುತ್ತೆ. ಆ ನಿಯಮಗಳನ್ನ ನಿಜಕ್ಕೂ ಪಾಲನೆ ಮಾಡ್ತಿದ್ದಾರಾ ಅಥವಾ ದುಡ್ಡಿಗೆ ನಿಂತ್ಕೊಂಡು ಏನ್ ಬೇಕಾದ್ರೂ ಓಕೆ, ದುಡ್ಡು ಕೊಟ್ರೆ ನಿಮ್ಗೆ ಅಲೌ ಮಾಡ್ತೀವಿ ಅನ್ನುವಂತ ಪರಿಸ್ಥಿತಿ ಇದೆಯಾ ಅಂತ? ಶ್ರುತಿ, ಖಂಡಿತವಾಗ್ಲು ಈ ಒಂದು ವಿಡಿಯೋ ನೋಡಿದ ತಕ್ಷಣವೇ ನಮಗೆ ಮನದಟ್ಟಾಗುವಂತದ್ದು ಏನಂದ್ರೆ, ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಯಾವೆಲ್ಲ ರೀತಿಯಂತ ನಿಯಮಾನುಸಾರಗಳು ನಡೀತೋ ಅವೆಲ್ಲವೂ ಕೂಡ ನಡೀತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗಿದೆ. ಯಾಕಂದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗ್ಬೇಕಾದ್ರೆ ಸಹಜವಾಗಿಯೇ ಒಂದು ಏಜ್ ಲಿಮಿಟ್ ಅನ್ನೋದಿರುತ್ತೆ. ಗೇಮ್ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಇರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗ್ಲೂ ಎಲ್ಲ ಕಡ್ಡಾಯವಾಗಿ ಒಂದು ಹೆಲ್ತ್ ಚೆಕಪ್ ಅನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ BP ಇರ್ಬೋದು, ಅಂದ್ರೆ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಏನಾರು ಇದೆಯಾ, ಇವೆಲ್ಲವೂ ಕೂಡ ಚೆಕ್ ಮಾಡಿ, ಉಸಿರಾಟದ ತೊಂದರೆ ಇದೆಯಾ ಅನ್ನೋದು ಕೂಡ ಇವೆಲ್ಲವೂ ಕೂಡ ಚೆಕ್ ಮಾಡಿ ಅವರನ್ನ ನಂತರ ಅವ್ರಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಅವ್ರಿಗೆ ಒಳಗೆ ಬಿಡುವಂತ ಒಂದು ಕಾನೂನು ಇರುವಂತದ್ದು. ಆದ್ರೆ ಈ ಒಂದು ವಿಡಿಯೋವನ್ನ ನಾವು ನೋಡಿದ್ರೆ ಏನು ಬೆಂಗಳೂರು ಹೊರವಲಯದಲ್ಲಿ ಯಾವೆಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ಅದ್ರೂ ಪ್ರತಿಷ್ಠಿತ ಅಮ್ಯೂಸ್ಮೆಂಟ್ ಪಾರ್ಕ್ ಗಳಲ್ಲಿ ಯಾವ ಕೂಡ ಕಡ್ಡಾಯವಾಗಿ ಪಾಲನೆ ಆಗ್ಬೇಕಿತ್ತು, ಆಗ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು
ಸ್ಪಷ್ಟವಾದಂತ ಒಂದು ದೃಶ್ಯ ನಮಗೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಆ ಯುವತಿ ನೋಡ್ಬೋದಲ್ಲಿ ಆ ರೀತಿಯಾದಂತ ಒಂದು ಸಂದರ್ಭದಲ್ಲಿ ಕೂಡಲೇ ಸಿಬ್ಬಂದಿ ಎಚ್ಚೆತ್ತರೂ ಕೂಡ ಅಲ್ಲಿ ತುರ್ತು ಚಿಕಿತ್ಸೆಗಾಗಿ ಅವು ಕೂಡ ಅಲ್ಲಿ ಏನು ಮೆಡಿಕಲ್ ಒಂದು ಸೇವೆ ಇರುತ್ತೆ ಅದು ಅವು ಕೂಡ ಅಲ್ಲಿ ಬಂದಿಲ್ದೇ ಇರೋದಂಥದ್ದು ಸದ್ಯ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಆ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಬರುವಂತ ಎಲ್ಲ ಎಂಜಾಯ್ಮೆಂಟ್ ಮಾಡೋದಕ್ಕೆ ಯುವತಿಯರು ಮತ್ತು ವಯಸ್ಸಾದಂತ ಎಲ್ಲರೂ ಕೂಡ ಫ್ಯಾಮಿಲಿಯವರು ಸಮೇತ ಬರ್ತಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಕೂಡಲೇ ಅಲ್ಲಿ ತುರ್ತು ಚಿಕಿತ್ಸೆಗೆ ಅಗತ್ಯವಾಗಿ ಬೇಕಾದಂತ ಯಾವ ರೀತಿಯಾದಂತ ಸವಲತ್ತುಗಳು ಕೂಡ ಅಲ್ಲಿ ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಒಂದು ನಮ್ಗೆ ಮನದಟ್ಟು ಮಾಡ್ಕೊಳ್ಬೇಕಾಗುತ್ತೆ, ಏನು ಬೆಂಗಳೂರಿನ ಹೊರವಲಯದಲ್ಲಿ ಅದರಲ್ಲೂ ಕೂಡ ಪ್ರತಿಷ್ಠಿತ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಯಾವೆಲ್ಲ ಗೇಮ್ಗಳಿದೆಯಾ, ಯಾವೆಲ್ಲ ಡೇಂಜರಸ್ ಅಂದ್ರೆ ಹೆಲ್ತ್ಗೆ ಅವರಿಗೆ ತೊಂದರೆ ಆಗುವಂತ ಗೇಮ್ಗಳಿದೆಯಾ ಅವೆಲ್ಲ ಹೋಗ್ಬೇಕಾದ್ರೆ ಯಾವ ರೀತಿಯ ಸವಲತ್ತುಗಳು ಇಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಸಿಬ್ಬಂದಿಯ ಒಂದು ಆಡಳಿತ ಮಂಡಳಿಯ ನಿರ್ಲಕ್ಷ್ಯತನ ಇಲ್ಲಿ ಎದ್ದಿ ಕಾಣ್ತಾ ಇರುವಂತದ್ದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಾವು ಹೇಳ್ಬೇಕಾದ್ರೆ ಈ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಎಷ್ಟು ಸೇಫ್ ಅನ್ನೋದು ಕೂಡ ಈಗ ರಿಯಾಲಿಟಿ ಚೆಕ್ ಆಗ್ಬೇಕಾಗಿದೆ. ಅಂದ್ರೆ ಒಳಗೆ ಹೋಗ್ಬೇಕಾದ್ರೆ ಅವ್ರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡ್ತಾ ಇದಾರಾ ಇಲ್ವಾ ಅನ್ನೋದು ಕೂಡ ನಮಗೆ ಗೊತ್ತಾಗ್ಬೇಕಾಗಿದೆ. ಅದ್ರ ಜೊತೆಗೆ ಸ್ಥಳೀಯ ಒಂದು ಆಡಳಿತ ಮಂಡಳಿ ಏನಿದೆ ಅದ್ರ ಜೊತೆಗೆ ಸ್ಥಳೀಯ ಏನು ಅಧಿಕಾರಿಗಳು ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಬಂದು ಭೇಟಿನ ಕೊಟ್ಟು ಪರಿಶೀಲನೆ ಹಾಗಾಗಿ ತಿಂಗಳಿಗೊಮ್ಮೆ ಏನ್ ಚೆಕ್ ಮಾಡ್ತಾ ಇದಾರಾ ಇಲ್ವಾ ಅಥವಾ ಆಡಳಿತ ಮಂಡಳಿ ಸತ್ತೋಗಿದೆ ಅನ್ನೋ ಕೂಡ ಇಲ್ಲಿ ಬಹಳ ನಮ್ಗೆ ಯಕ್ಷ ಪ್ರಶ್ನೆ ಎದ್ದು ಕಾಣ್ತಾ ಇರುವಂತದ್ದು ಶ್ರುತಿ. ಓಕೆ ರಾಜು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.